ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತಂದ್ರೆ ಸ್ಟಾರ್ ಆಟಗಾರರು ಒಂದೊಳ್ಳೆ ಅದ್ಭುತ ಆಟವನ್ನ ನೀಡಬೇಕು. ಸ್ಟಾರ್ ಆಟಗಾರರು ಈ ಬಾರಿ ವಿಫಲ ಆಗ್ತಿದ್ದಾರೆ. ತಂಡಕ್ಕೆ ಬೇಡವೇ ಬೇಡ ಅಂತಿದ್ದಂತಹ ಕೆಎಲ್ ರಾಹುಲ್ ಅವರು ಆಪತ್ ಬಾಂಧವನಂತೆ ತಂಡಕ್ಕೆ ಒಂದು ರಕ್ಷಣೆಯನ್ನ ನೀಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತಂದ್ರೆ ಸ್ಟಾರ್ ಆಟಗಾರರು ಒಂದೊಳ್ಳೆ ಅದ್ಭುತ ಆಟವನ್ನ ನೀಡಬೇಕು. ಇನ್ನು ಟೀಮ್ ಇಂಡಿಯಾದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇರಬಹುದು, ಇನ್ನು ಕಿಂಗ್ ಕೊಹ್ಲಿ, ಇವರು ಸ್ಟಾರ್ ಆಟಗಾರರು ಅಷ್ಟೇ ಅಲ್ಲ, ಅನುಭವಿಯ ಆಟಗಾರರು. ಆದ್ರೆ ಈ ಬಾರಿ ವಿಫಲ ಆಗ್ತಿದ್ದಾರೆ. ಆದ್ರೆ ಇಂಥ ಹೊತ್ತಲ್ಲಿ ತಂಡಕ್ಕೆ ಬೇಡವೇ ಬೇಡ ಅಂತಿದ್ದಂತಹ ಕೆಎಲ್ ರಾಹುಲ್ ಅವರು ಆಪತ್ ಬಾಂಧವನಂತೆ ತಂಡಕ್ಕೆ ಒಂದು ರಕ್ಷಣೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಆಸ್ಟ್ರೇಲಿಯಾದಲ್ಲಿ ಭಾರತ ತಂಡ ಮತ್ತೊಮ್ಮೆ ಹೀನಾಯ ಪ್ರದರ್ಶನವನ್ನ ಕೊಡ್ತಾ ಇದೆ. ಒಬ್ಬ ಜಸ್ಪ್ರೀತ್ ಬೂಮ್ರಾ ಬಿಟ್ರೆ ಮಿಕ್ಕ ಬೌಲರ್ಗಳೆಲ್ಲ ಬೌಲಿಂಗ್ ಮರೆತಂತೆ ಆಡ್ತಿದ್ದಾರೆ. ಒಬ್ಬ ಕೆಎಲ್ ರಾಹುಲ್ ಬಿಟ್ರೆ ಉಳಿದ ಆಟಗಾರರಿಂದ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನು ಬರ್ತಾ ಇಲ್ಲ. ಇನ್ನು ರೋಹಿತ್ ಶರ್ಮಾ ಇತ್ತೀಚೆಗೆ ಆಡಿರುವಂತಹ ಟೆಸ್ಟ್ ಇನ್ನಿಂಗ್ಸ್ ಗಳನ್ನೇ ನೋಡಿ. 6, 5, 8, 23, 2, 52, 0, 8, 18, 11, 3, 3, 6, 10. ಇದು ಕಳೆದ 14 ಇನ್ನಿಂಗ್ಸ್ ಗಳಲ್ಲಿ ರೋಹಿತ್ ಶರ್ಮಾ ಬ್ಯಾಟ್ನಿಂದ ಸಿಡಿದಿರುವಂತಹ ರನ್ಗಳು. ಕಳೆದ 13 ಟೆಸ್ಟ್ ಇನ್ನಿಂಗ್ಸ್ ಗಳಲ್ಲಿ ಟೋಟಲ್ ಆಗಿ ಹೊಡೆದಿರುವುದು ಕೇವಲ 152 ರನ್, ಸರಾಸರಿ 11.69. ರೋಹಿತ್ ಶರ್ಮಾ ಇಷ್ಟೊಂದು ಡಬ್ಬ ಆಟಗಾರನಾಗಿ ಬಿಟ್ರ ಅಭಿಮಾನಿಗಳ ಆಕ್ರೋಶ ಮುಗಿಲು ಮುಟ್ಟಿದೆ. ಒಂದು ವಿಶ್ವಕಪ್ ಫೈನಲ್ಗೆ ಹೋಗಿ ಇನ್ನೊಂದು ವಿಶ್ವಕಪ್ ಗೆಲ್ಲಿಸಿಕೊಡದೆ ಹೋಗಿದ್ದರೆ ಇಷ್ಟೊತ್ತಿಗೆ ರೋಹಿತ್ ಶರ್ಮಾ ರಿಟೈರ್ ಆಗ್ಬೇಕು ಅನ್ನೋ ಕೂಗು ಕೇಳಿ ಬರ್ತಿತ್ತೇನೋ. ಇನ್ನು ವಿರಾಟ್ ಕೊಹ್ಲಿ ಲೆಕ್ಕಾಚಾರವನ್ನ ನೋಡಿದ್ರೆ 1 ಸೆಂಚುರಿಯನ್ನ ಹೊಡೆದಿದ್ರು ಆಟ ಮರೆತಂತೆ ಆಡ್ತಿದ್ದಾರೆ. 17, 6, 29, 47, 70, 0, 17, 1, 1, 4, 100, 5, 11, 7, 3. ಜಸ್ಟ್ ಈ ವರ್ಷದ ಸರಾಸರಿ ತಗೊಂಡ್ರೆ 25.06 ಅಷ್ಟೇ. ಕೊಹ್ಲಿಯ ಅತಿ ದೊಡ್ಡ ವೀಕ್ನೆಸ್ ನೋಡಿದ್ರೆ ಸ್ಟಂಪ್ ಇಂದ ಆಚೆ ಹೋಗುವ ಬಾಲುಗಳನ್ನ ಕೆಣಕೋದು. ಟೆಸ್ಟ್ ಕ್ರಿಕೆಟ್ ನಲ್ಲಿ ತಾಳ್ಮೆ ಅತಿ ಮುಖ್ಯ. ಅದರಲ್ಲೂ ಹಿರಿಯ ಆಟಗಾರನಾಗಿ ಜವಾಬ್ದಾರಿ ಇಲ್ಲದ ಹೊಸ ಹುಡುಗರಂತೆ ಆಡ್ತಿರುವ ಕೊಹ್ಲಿ ಫಾರ್ಮ್ ಅನ್ನ ಕಳೆದುಕೊಂಡಿದ್ದಾರೆ. ಆದ್ರೆ ಇಬ್ಬರು ಸ್ಟಾರ್ ಆಟಗಾರರ ಮಧ್ಯೆ ಆಪತ್ ಬಾಂಧವನಾಗಿರೋದು ಈಗ ಕನ್ನಡಿಗ ಕೆಎಲ್ ರಾಹುಲ್. ಕಳೆದ ಒನ್ ಡೇ ವಿಶ್ವಕಪ್ ನಂತರ ತಂಡಕ್ಕೆ ಬೇಡ ಅನಿಸಿಕೊಂಡಿದ್ದ ಕೆಎಲ್ ರಾಹುಲ್ ಈಗಾಗಲೇ ಒನ್ ಡೇ ಮತ್ತು T20 ಕ್ರಿಕೆಟ್ ತಂಡದಲ್ಲಿ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಆದ್ರೆ ಟೆಸ್ಟ್ ಕ್ರಿಕೆಟಿನಲ್ಲಿ ಅದ್ಭುತವಾಗಿ ಆಡ್ತಿರೋ ಕೆಎಲ್ ರಾಹುಲ್ ಪರ್ತ್ ಟೆಸ್ಟ್ನಲ್ಲಿ 77, ಬ್ರಿಸ್ಬೇನ್ ಟೆಸ್ಟ್ನಲ್ಲಿ 84 ರನ್ ಅನ್ನ ಹೊಡೆದು ತಂಡವನ್ನ ರಕ್ಷಿಸಿದ್ದಾರೆ. ಹಾಗೆ ನೋಡಿದ್ರೆ ಆರಂಭಿಕ ಆಟಗಾರನಾಗಿ ಬಂದು ಗೋಡೆಯಂತೆ ನಿಂತು ಆಡ್ತಿದ್ದಾರೆ. ಯಾವ ಬಾಲುಗಳಿಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಯಂತಹ ಅನುಭವಿಗಳು ತಡುಕಾಡ್ತಿದ್ರು, ವಿಕೆಟ್ ಅನ್ನ ಒಪ್ಪಿಸ್ತಿದ್ರು, ಅದೇ ಬಾಲುಗಳನ್ನ ಸಮರ್ಥವಾಗಿ ಎದುರಿಸಿ ಸ್ಕೋರ್ ಅನ್ನ ಮಾಡ್ತಿದ್ದಾರೆ. ತಂಡಕ್ಕೆ ಬೇಡ ಎನಿಸಿಕೊಂಡಿದ್ದ ಆಟಗಾರ ಈಗ ತಂಡದ ಆಪ್ತ ರಕ್ಷಕನಾಗಿದ್ದಾನೆ. ಆಟಗಾರರು ಒಂದೆರಡು ಮ್ಯಾಚ್ಗಳಲ್ಲಿ ಫೇಲ್ ಆದ್ರೆ ಅವರು ರಿಟೈರ್ ಆಗ್ಬೇಕನ್ನೋ ಮಾತುಗಳು ಕೇಳಿಬರೋದು ಸಾಧಾರಣ. ಇನ್ನು ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನ ನೋಡಿದ್ರೆ ಆಟಗಾರರ ಪರ್ಫಾರ್ಮೆನ್ಸ್ ಅಲ್ಲಿ ಒಂದ್ ಸ್ವಲ್ಪ ಏರಿಳಿತಗಳು ಇದ್ದೇ ಇರುತ್ತೆ. ಇನ್ನು ನಮ್ಮ ಸ್ಟಾರ್ ಆಟಗಾರರು, ಅನುಭವಿಯ ಆಟಗಾರ ಆಗಿರುವಂತಹ ರೋಹಿತ್ ಶರ್ಮಾ ಮತ್ತು ಕಿಂಗ್ ಕೊಹ್ಲಿ ಅವರು ಇದಕ್ಕೇನು ಹೊಸತೇನಲ್ಲ. ಈ ಅಗ್ನಿ ಪರೀಕ್ಷೆಯಿಂದ ಅವರು ಮೇಲ್ಬಂದು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ನೀಡಲಿ, ನಮ್ಮ ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.